ವಕ್ಫ್ ತಿದ್ದುಪಡಿ ಕಾಯ್ದೆ ಕುರಿತು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಅನ್ನು ಕೇಂದ್ರ ಒಂದು ಕಡೆ ಸಲ್ಲಿಸಿದೆ. ವಕ್ಫ್ ಕಾಯ್ದೆಯ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಿದ್ದಂಥ ಅರ್ಜಿಗಳ ವಜಾಕ್ಕೆ ಮನವಿಯನ್ನು ಮಾಡಿಕೊಂಡಿದೆ. ಕಾಯ್ದೆ ಜಾರಿಯಾದ ಮೇಲೆ ಸುಪ್ರೀಂ ಕೋರ್ಟ್ಗೆ 100ಕ್ಕಿಂತ ಹೆಚ್ಚಿನ ಅರ್ಜಿಗಳು ಸಲ್ಲಿಕೆಯಾಗಿವೆ. ಇಲ್ಲಿ ಏಪ್ರಿಲ್ 17ರಂದು ಅರ್ಜಿಗಳ ವಿಚಾರಣೆ ವೇಳೆಯಲ್ಲಿ ಕೇಂದ್ರದಿಂದ ವಿವರಣೆಯನ್ನು ಕೋರ್ಟ್ ಕೇಳಿತ್ತು. ಒಂದು ವಾರದಲ್ಲಿ ಉತ್ತರ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅದರ ಪ್ರಕಾರ ಇವತ್ತು ಸುಪ್ರೀಂಗೆ ಕೇಂದ್ರ ಸರ್ಕಾರ ಅಫಿಡವಿಟನ್ನು ಹಾಕಿದೆ. ಈ ಪ್ರಕರಣದ ಮುಂದಿನ ವಿಚಾರಣೆ ಮೇ 15ಕ್ಕೆ ಆಗುತ್ತೆ. ಅಫಿಡವಿಟಲ್ಲಿರೋದೇನು ಅಂತ ಹೇಳಿದ್ರೆ, ತಿದ್ದುಪಡಿ ಕಾಯ್ದೆ ಬಗ್ಗೆ ವದಂತಿ ಹರಡ್ತಾ ಇದ್ದಾರೆ. ತುಂಬ ಅಲ್ಲಿರೋದೇ ಬೇರೆ, ಇವರು ಹರಡ್ತಿರೋ ವದಂತಿನೇ ಬೇರೆ. ವಕ್ಫ್ ಮುಸ್ಲಿಮರ ಧಾರ್ಮಿಕ ಸಂಸ್ಥೆ ಅಲ್ಲವೇ ಅಲ್ಲ, ಅದು ಶಾಸನಬದ್ಧ ಸಂಸ್ಥೆ. ವಕ್ಫ್ ಕಾಯ್ದೆ ಧಾರ್ಮಿಕ ಹಕ್ಕುಗಳಲ್ಲಿ ಯಾವುದೇ ಹಸ್ತಕ್ಷೇಪವನ್ನು ಯಾರೂ ಇಲ್ಲಿ ಮಾಡ್ತಾ ಇಲ್ಲ, ಮಾಡಲ್ಲ. ಕೋರ್ಟ್ ಶಾಸನಬದ್ಧ ನಿಬಂಧನೆಗೆ ತಡೆ ಕೊಡೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಆದರೆ ಸಾಂವಿಧಾನಿಕ ಸಿಂಧುತ್ವವನ್ನು ಪರಿಶೀಲಿಸಿ ತೀರ್ಪನ್ನು ಕೊಡಬಹುದು. ಕಾನೂನುಗಳು ಸಾಂವಿಧಾನಿಕವಾಗಿ ಮಾನ್ಯ ಅಂತೇಳಿ ಭಾವಿಸಲಾಗುತ್ತೆ. ಶಾಸಕಾಂಗ ವ್ಯವಸ್ಥೆ ಬದಲಾಯಿಸುವುದು ಸ್ವೀಕಾರಾರ್ಹವಲ್ಲ ಅಂತ ಇಲ್ಲಿ ಸರ್ಕಾರ ಒಂದು ಕಡೆ ಅಫಿಡವಿಟನ್ನು ಕೊಟ್ಟಿದೆ.